ಭೀಮಾ ತೀರದಲ್ಲಿ ಮತ್ತೆ ನೆತ್ತರು ಹರಿದಿದೆ. 24 ವರ್ಷದ ಯುವಕನ ಬರ್ಬರ ಹತ್ಯೆ ಆಗಿದೆ. ಭೀಮಾ ತೀರದಲ್ಲಿ ಮತ್ತೆ ಹರಿದಿರುವಂತಹ ನೆತ್ತರು ಕೋಡಿ. ಮಾರಕಾಸ್ತ್ರಗಳಿಂದ ಕೊಚ್ಚಿ ಯುವಕನ ಬರ್ಬರ ಹತ್ಯೆ ಆಗಿದೆ. ವಿಜಯಪುರ ನಗರದ ಫೈಜಲ್ ಇನಾಮದಾರ್ ಹತ್ಯೆ ಆಗಿರುವಂತಹ ವ್ಯಕ್ತಿಯ ಹೆಸರು. 24 ವರ್ಷ ಈತನಿಗೆ ಅಪರಿಚಿತ ದುಷ್ಕರ್ಮಿಗಳಿಂದ ಕೊಚ್ಚಿ ಕೊಲೆ ಮಾಡಲಾಗಿದೆ. ಆ ಗ್ಯಾಂಗ್ ಈಗ ಎಸ್ಕೇಪ್ ಆಗಿದೆ. ವಿಜಯಪುರ ನಗರದ ಗ್ಯಾಂಗ್ ಬಾವಡಿಯಲ್ಲಿ ಈ ಒಂದು ಘಟನೆ ಆಗಿದೆ. ಸ್ಥಳಕ್ಕೆ ಈಗ ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ, ಎಸ್ಪಿ ಶಂಕರ ಮಾರಿಹಾಳ ಭೇಟಿಯನ್ನು ಕೊಟ್ಟಿದ್ದಾರೆ. ಸ್ಥಳದಲ್ಲಿ ಶ್ವಾನದಳ ಬೆರಳಚ್ಚು ತಂಡದಿಂದ ಪರಿಶೀಲನೆ ಮುಂದುವರಿತಾ ಇದೆ. ಗಾಂಧಿ ಚೌಕ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ಎಂದು ಪೊಲೀಸರ ತನಿಖೆ ಈಗ ಮುಂದುವರಿತಾ ಇದೆ. ಭೀಮಾ ತೀರದಲ್ಲಿ ಅದರ ಇತಿಹಾಸ ನಿಮಗೆ ಗೊತ್ತಿರುವಂಥ ವಿಚಾರ. ಈ ರೀತಿ ಅಲ್ಲಿ ಮಾರಕಾಸ್ತ್ರಗಳು ಸೌಂಡ್ ಮಾಡೋದು ಅಥವಾ ಈ ರೀತಿಯ ಬರ್ಬರ ಹತ್ಯೆಗಳ ಕೇಸ್ಗಳು ಅದೆಲ್ಲ ಕಾಮನ್ ಅಂತ ಅನಿಸ್ಬಿಡ್ತಾ ಇದೆ. ಅಲ್ಲಿ ಭೀಮಾ ತೀರದಲ್ಲಿ ಯಾವುದೋ ಒಂದು ವಿಚಾರಕ್ಕೆ ಕೊಲೆ ಆಗ್ತಾನೆ ಇರುತ್ತೆ. ಈ ರೀತಿಯ ಕೃತ್ಯಗಳು, ಈ ರೀತಿಯ ಹತ್ಯೆಗಳು ನಡೀತಾನೆ ಇರುತ್ತೆ. ಈಗ ಮತ್ತೆ ಭೀಮಾ ತೀರದಲ್ಲಿ ಆಗಿರುವಂಥ ಹತ್ಯೆ ಇದೆ. ಮಾರಕಾಸ್ತ್ರಗಳಿಂದ ಕೊಚ್ಚಿ ಯುವಕನ ಬರ್ಬರ ಹತ್ಯೆ ಆಗಿದೆ. ಬಟ್ ಈಗ ಸದ್ಯಕ್ಕೆ ಯಾವುದೇ ರೀತಿಯಾಗಿ ಮಾಹಿತಿ ಸಿಗ್ತಾ ಇಲ್ಲ. ಆ 24 ವರ್ಷದ ಯುವಕನ ಹಿನ್ನೆಲೆ ಏನು ಅನ್ನೋದು, ಆ ಗ್ಯಾಂಗ್ ಯಾರು, ಯಾವ ಕಾರಣಕ್ಕಾಗಿ ಈ ಹತ್ಯೆ ಆಗಿದೆ, ಕೊಲೆ ಆಗಿದೆ ಅನ್ನೋದು ತನಿಖೆ ಮಾಡೋದಕ್ಕೆ ಈಗ ಪೊಲೀಸ್ನವರು ಕೂಡ ಮುಂದಾಗಿದ್ದಾರೆ. ಅಪರಿಚಿತ ದುಷ್ಕರ್ಮಿಗಳಿಂದ ಕೊಚ್ಚಿ ಕೊಲೆ ಮಾಡಲಾಗಿದೆ. ಆ ಗ್ಯಾಂಗ್ ಈಗ ಎಸ್ಕೇಪ್ ಆಗಿದೆ. ವಿಜಯಪುರ ನಗರದ ಗ್ಯಾಂಗ್ ಬಾವಡಿಯಲ್ಲಿ ಆಗಿರುವಂಥ ಘಟನೆ. ಈಗ ಆ ಸ್ಥಳಕ್ಕೆ, ಅಂದರೆ ಕೊಲೆ ಆಗಿರುವಂಥ ಸ್ಥಳಕ್ಕೆ ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ, ಎಎಸ್ಪಿ ಶಂಕರ್ ಮಾರಿಹಾಳ ಭೇಟಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಈಗ ಸ್ಥಳದಲ್ಲಿ ಶ್ವಾನದಳ ಬೆರಳಚ್ಚು ತಂಡದಿಂದ ಪರಿಶೀಲನೆ ಮುಂದುವರಿತಾ ಇದೆ. 24 ವರ್ಷ ಯುವಕನಿಗೆ ಆ ಫೋಟೋವನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಬಟ್ ಈ ಒಂದು ವಿಜಯಪುರ ಆ ಭಾಗದಲ್ಲಿ ಪದೇ ಪದೇ ಸರಣಿಯ ಕೊಲೆ ಆಗ್ತಾನೇ ಇರುತ್ತೆ.